ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೈಸೂರಿನ ಸಾಧನಾ ಸಮಾವೇಶ ಸಿದ್ದುಮಯ ಆಗಿತ್ತು. ತವರಲ್ಲಿ ಪವರ್ ಶೋ ಮಾಡಿದ ಸಿಎಂ ಕುರ್ಚಿ ಕದನಕ್ಕೆ ಚೆಕ್ ಮೇಟ್ ಇಟ್ರು. ಕಮಲದಳ ಅಭಿವೃದ್ಧಿ ಚರ್ಚೆಗೆ ಸಿಎಂ ಪಂತ ಆಹ್ವಾನ ಕೊಟ್ಟರು. ಮನೆಯಲ್ಲಿದ್ದವರಿಗೆ ವೆಲ್ಕಮ್ ಮಾಡಲ್ಲ ಅಂತ ಡಿಕೆಶಿ ಹೆಸರಿನ ವಿಚಾರದಲ್ಲಿ ಸಿಎಂ ಗರಂ ಆದರು. ಶಾಸಕ ಭೈರತಿಗೆ ಬಿಕ್ಲು ಮರ್ಡರ್ ಬೇತಾಳವಾಗಿದೆ. ಬೂಡಕ್ಕೆ ಬೆಂಕಿ ಬಿದ್ದ ಬಳಿಕ ಇವತ್ತು ವಿಚಾರಣೆಗೆ ಹಾಜರಾಗಿ ಸತತ 4 ಗಂಟೆಗಳ ಪ್ರಶ್ನೆಗಳ ಮಳೆಯಲ್ಲಿ ತೊಯ್ದು ರಿಟರ್ನ್ ಆದರು. ಬುಧವಾರ ಮತ್ತೆ ಎನ್ಕ್ವೈರಿಗೆ ನೋಟಿಸ್ ಕೊಡಲಾಗಿದೆ. ಈ ಮಧ್ಯೆ ಪ್ರಕರಣ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಕ್ಯಾಶ್ಲೆಸ್ ವಹಿವಾಟು ಜಗತ್ತಿಗೆ ಮಾದರಿಯಾಗಿದೆ. ನೆಟ್ವರ್ಕ್ ಇರುತ್ತೋ ಇಲ್ವೋ, ಆದರೆ ಈ UPI ಪಾವತಿ ಇದ್ದೇ ಇರುತ್ತೆ. ಆದರೆ ರಾಜ್ಯದಲ್ಲಿ ಇದರ ಸಹವಾಸವೇ ಬೇಡ ಅಂತ ಬೋರ್ಡ್ ಬೀಳ್ತಾ ಇದೆ. ಹೂವಿನ ವ್ಯಾಪಾರಿಯೊಬ್ಬ 54 ಲಕ್ಷದ ವ್ಯವಹಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕರ್ನಾಟಕದಲ್ಲಿ ಮಳೆ ಮಲೆನಾಡು ಮತ್ತು ಕರಾವಳಿಗೆ ಸೀಮಿತವಾಗಿದೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಮಳೆ ತಲೆ ತಿರುಗಿಸ್ತಾ ಇದೆ. ಮರಳುನಾಡು ರಾಜಸ್ಥಾನದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ವರುಣನ ಅಬ್ಬರಕ್ಕೆ ಮುತ್ತಿನ ನಗರಿ ಹೈದರಾಬಾದ್ ತೇಲ್ತಾ ಇದೆ. ಅಮರಾವತಿಯಲ್ಲಿ ಬೋಟ್ ಸಂಚಾರ ನಡೀತಾ ಇದೆ. ಹೆಣ್ಣು ಮಾಯೆ, ಆ ಮೋಹ ವಿಶ್ವಮಿತ್ರನನ್ನೇ ಬಿಟ್ಟಿಲ್ಲ. ಈಗ ಬೌದ್ಧ ಸನ್ಯಾಸಿಗಳ ಸರ್ಪ ಸುಂದರಿ ಹನಿ ಟ್ರ್ಯಾಪ್ ಬಲೆಗೆ ಕೆಡವಿದ್ದಾಳೆ. 80,000 ನಗ್ನ ಫೋಟೋಗಳಿಗೆ 100 ಕೋಟಿ ದುಡ್ಡಿನ ಬೇಡಿಕೆ ಇಡಲಾಗಿದೆ. ಥೈಲ್ಯಾಂಡ್ನ ಈ ರಾಸಲೀಲೆಯ ವಿಷಕನ್ಯೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.